ನಮಸ್ಕಾರ ಸ್ನೇಹಿತರೆ. ಶನಿ ತ್ರಯೋದಶಿ ಎಂದೇ ಶಕ್ತಿಶಾಲಿ ಯೋಗ. ಮೀನರಾಶಿ ಸೇರಿದಂತೆ ಈ 4 ರಾಶಿಗೆ ಅದೃಷ್ಟದ ಭಾಗ್ಯದ ಬಾಗಿಲು ತೆರೆಯಲಿದೆ. ಹೌದು, ಶನಿ ತ್ರಯೋದಶಿಯು ಕೇವಲ ಪೂಜೆಗೆ ಮಾತ್ರವಲ್ಲದೆ ನಮ್ಮ ಜಾತಕದಲ್ಲಿ ಶನಿಯ ಸ್ಥಾನದ ಆಧಾರದ ಮೇಲೆ ಫಲಿತಾಂಶಗಳನ್ನು ಊಹಿಸಲು ಸಹ ಬಹಳ ಮುಖ್ಯವಾದ ದಿನವಾಗಿದೆ. ಶನಿಯು ಕರ್ಮ ಫಲದಾತ. ನಮ್ಮ ಕರ್ಮಗಳಿಗೆ ಸರಿಯಾದ ಪ್ರತಿಫಲವನ್ನು ನೀಡುವನು. ಈ ವರ್ಷ ಫೆಬ್ರವರಿ 14ರಂದು ಬರುವ ಶನಿ ತ್ರಯೋದಶಿಯಂದು ಕೆಲವು ರಾಶಿಯವರು ಶನಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಪ್ರದೋಷ ವ್ರತವನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಲಾಗುತ್ತದೆ. ಆದರೆ ಈ ಉಪವಾಸವು ಶನಿವಾರ ಬಂದಾಗ ಅದನ್ನು ಶನಿ ಪ್ರದೋಷ ಎಂದು ಕರೆಯಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿವಾರ ಶನಿ ದೇವರಿಗೆ ಅರ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಈ ದಿನದಂದು ಬರುವ ಪ್ರದೋಷ ವ್ರತವು ಇನ್ನಷ್ಟು ಮಹತ್ವದಾಗಿರುತ್ತದೆ. ಈ ಬಾರಿ ಶನಿ ಪ್ರದೋಷ ವ್ರತವನ್ನು ಫೆಬ್ರವರಿ 14ರಂದು ಆಚರಿಸಲಾಗುತ್ತದೆ. ಈ ದಿನದಂದು ಪ್ರದೋಷದ ಅವಧಿಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಹಾಗೂ ಕೆಲವು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಶಿವ ಮತ್ತು ಶನಿ ದೇವರ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ತ್ರಯೋದಶಿಯು ಆಧ್ಯಾತ್ಮಿಕವಾಗಿ ಪ್ರಮುಖವಾದ ದಿನವಾಗಿದ್ದು 2026ರಲ್ಲಿ ಮೀನ ರಾಶಿಯಲ್ಲಿ ಶನಿಯ ಪ್ರಸ್ತುತ ಸ್ಥಾನದಿಂದಾಗಿ ಇದು ಹೆಚ್ಚುವರಿ ಮಹತ್ವವನ್ನು ಹೊಂದಿರುತ್ತದೆ. ಕರ್ಮ, ಶಿಸ್ತು ಮತ್ತು ವಿಳಂಬಿತ ಪ್ರತಿಫಲಗಳ ಗ್ರಹವಾಗಿ ಶನಿ ಅಪರೂಪವಾಗಿ ತ್ವರಿತ ಫಲಿತಾಂಶಗಳನ್ನು ತರುತ್ತಾನೆ. ಹೀಗಾಗಿ ಜಾತಕದಲ್ಲಿ ಶನಿ ಸರಿಯಾದ ಪರಿಸ್ಥಿತಿಗಳಲ್ಲಿ ಇದು ಶಕ್ತಿಯುತ ಹಠಾತ್ ಪ್ರಗತಿಯನ್ನು ಉಂಟು ಮಾಡಬಹುದು. ಈ ವರ್ಷ ಶನಿ ತ್ರಯೋದಶಿಯಂದು ರೂಪುಗಳು ವಿಶೇಷ ಯೋಗಗಳಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಹೊಸ ಆರ್ಥಿಕ ಲಾಭಗಳನ್ನು ಹಿಂದಿನ ಅಡೆತಡೆಗಳಿಂದ ಪರಿಹಾರವನ್ನು ತರಬಹುದು. ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿಯೋಣ. ಶನಿ ತ್ರಯೋದಶಿ ಎಂದರೇನು? ತ್ರಯೋದಶಿ ಎಂದರೆ 13ನೇ ಚಂದ್ರನ ದಿನ ಶನಿಯಿಂದ ಆಳಲ್ಪಡುವ ದಿನವಾದ ಶನಿವಾರದೊಂದಿಗೆ ಹೊಂದಿಕೆಯಾದಾಗ ಶನಿ ತ್ರಯೋದಶಿ ಸಂಭವಿಸುತ್ತದೆ. ಸಾಂಪ್ರದಾಯಿಕವಾಗಿ ಜನರು ಈ ದಿನವನ್ನು ಉಪವಾಸ, ಪ್ರಾರ್ಥನೆ, ಎಳ್ಳೆಣ್ಣೆ ಅರ್ಪಣೆ, ತೈಲಾಭಿಷೇಕ ಮತ್ತು ಬಡವರಿಗೆ ವಿಶೇಷವಾಗಿ ವೃದ್ಧರು, ವಿಕಲಚೇತನರಿಗೆ ದಾನ ಮಾಡುವ ಮೂಲಕ ಆಚರಿಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಇದು ಶನಿಯ ಶಕ್ತಿಯೊಂದಿಗೆ ಕೆಲಸ ಮಾಡಲು ಸೂಕ್ತ ದಿನವಾಗಿದೆ. ದಾನ, ಶಿಸ್ತು ಮತ್ತು ಆತ್ಮಾವಲೋಕನದಂತಹ ಆಧಾರವಾಗಿರುವ ಅಭ್ಯಾಸಗಳ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ. ಶನಿ ನಿಧಾನವಾಗಿ ಚಲಿಸುವನು, ಆದರೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾರ್ಗದಲ್ಲಿ ಉಳಿಯುವವರಿಗೆ ಇದು ಪ್ರತಿಫಲ ನೀಡುವ. ಶಾರ್ಟ್ಕಟ್ಗಳು ಅಥವಾ ಅದೃಷ್ಟವನ್ನು ಮಾತ್ರ ಅವಲಂಬಿಸುವವರಿಗೆ ಇದರ ಸರಿಯಾದ ಫಲಗಳನ್ನು ನೀಡುವ ಏಕೈಕ ಗ್ರಹ. ಹಾಗಾದರೆ ಇದರಿಂದ ಅದೃಷ್ಟವನ್ನು ಪಡೆದುಕೊಳ್ಳುವ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ತುಲಾರಾಶಿ. ಶನಿಯು ತುಲಾರಾಶಿಯ 6ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಇದು ಸಾಲಗಳು, ಕೆಲಸದ ದಿನಚರಿ ಮತ್ತು ಸ್ಪರ್ಧೆಯನ್ನು ನಿಯಂತ್ರಿಸುತ್ತದೆ. ಇದು ಹಠಾತ್ ಅದೃಷ್ಟದ ಮನೆಯಲ್ಲದಿದ್ದರೂ ಇದು ಗೆಲುವಿನ ಮನೆಯಾಗಿದೆ. ಶನಿ ತ್ರಯೋದಶಿಯು ನಿಮ್ಮ ಸಾಲಗಳಿಂದ ಮುಕ್ತಿ ನೀಡಬಹುದು. ಕಾನೂನು ಅಥವಾ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ನೀಡಬಹುದು. ಅಥವಾ ನೀವು ಎದುರಿಸುತ್ತಿರುವ ಆರೋಗ್ಯ ಅಥವಾ ಆರ್ಥಿಕ ಸವಾಲಿನಲ್ಲಿ ಪ್ರಗತಿಯನ್ನು ತರಬಹುದು. ಮಾರ್ಗದರ್ಶಕರು, ಸಹೋದ್ಯೋಗಿಗಳು ಅಥವಾ ನಿಮ್ಮ ನಿಲುವನ್ನು ಬದಲಾಯಿಸುವ ಪ್ರತಿಸ್ಪರ್ಧಿಗಳಿಂದ ಅನಿರೀಕ್ಷಿತ ಬೆಂಬಲ ದೊರಕಬಹುದು. ನೀವು ತ್ವರಿತ ಗೆಲುವುಗಳನ್ನು ಬೆನ್ನಟ್ಟದೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ದರೆ 2026ರ ಶಕ್ತಿಯು ನಿಮ್ಮನ್ನು ಆರ್ಥಿಕವಾಗಿ, ಬಹುಶಃ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿಯೂ ಸಹ ಮುಂದಕ್ಕೆ ಕೊಂಡೊಯ್ಯಲಿದೆ. ಎರಡನೆಯದಾಗಿ ಮೀನರಾಶಿ. ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲಿ ಸಾಗುತ್ತಿದ್ದಾನೆ. ಈ ಅವಧಿಯನ್ನು ಸಾಡೆಸಾತಿಯ ಆರಂಭ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯವಾಗಿ ಒತ್ತಡದೊಂದಿಗೆ ಬರುತ್ತದೆಯಾದರೂ ಪ್ರಬುದ್ಧತೆಯೊಂದಿಗೆ ನಿರ್ಮಿಸಿದಾಗ ಅದು ಬೃಹತ್ ಬೆಳವಣಿಗೆಯನ್ನು ಸಹ ಪಡೆಯಬಹುದು. ಮೀನ ರಾಶಿಯವರಿಗೆ ಈ ಶನಿ ತ್ರಯೋದಶಿ ಒಂದು ಹೊಸ ಬದಲಾವಣೆಯನ್ನು ತರಬಹುದು. ಹಠಾತ್ ಧನ ಲಾಭದ ಜೊತೆಗೆ ವೃತ್ತಿ ದಿಕ್ಕಿನಲ್ಲಿ ಪ್ರಗತಿಗಳನ್ನು ತರಬಹುದು. ಗಮನಾರ್ಹ ಲಾಭ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ವಾಹನವನ್ನು ಖರೀದಿಸಲು ಇದು ಅತ್ಯುತ್ತಮ ಸಮಯ. ನಿಮಗೆ ಆಹ್ಲಾದಕರವಾದ ಅನಿರೀಕ್ಷಿತ ಉಡುಗೊರೆಯೂ ಸಿಗಬಹುದು. ಮೂರನೆಯದಾಗಿ ಧನುರಾಶಿ. ಧನುರಾಶಿಯ ಜನರಿಗೆ ಶನಿಯು ಮನೆ, ರಿಯಲ್ ಎಸ್ಟೇಟ್ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ನಿಯಂತ್ರಿಸುವ 4ನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ. ಇದು ನಿಮ್ಮ ದೇಶೀಯ ಜೀವನದಲ್ಲಿ ಪುನರ್ರಚನೆಯನ್ನು ತರಬಹುದಾದರೂ ಅದು ಆಸ್ತಿ ಸಂಬಂಧಿತ ಸಂಪತ್ತಿಗೆ ಅದೃಷ್ಟದ ಬಾಗಿಲು ತೆರೆಯಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಮಾರಾಟವು ಅಂತಿಮವಾಗಿ ಲಾಭ ತರಬಹುದು. ಅಥವಾ ನೀವು ಕುಟುಂಬ ಅಥವಾ ಭೂಮಿ ಅಥವಾ ವಸತಿಗೆ ಸಂಬಂಧಿಸಿದ ಹೂಡಿಕೆಗಳಿಂದ ಹಣಕಾಸಿನ ಲಾಭ ಪಡೆಯಬಹುದು. ಆಸ್ತಿಯನ್ನು ಒಳಗೊಂಡ ಕಾನೂನು ವಿಷಯದ ಅನಿರೀಕ್ಷಿತ ಪರಿಹಾರವೂ ಸಾಧ್ಯ. ನೀವು ಉಳಿತಾಯ ಮಾಡುತ್ತಿದ್ದರೆ ಅಥವಾ ಮನೆಗೆ ಸಂಬಂಧಿಸಿದ ಪ್ರಮುಖ ಸ್ಥಳಾಂತರಕ್ಕಾಗಿ ಯೋಜಿಸುತ್ತಿದ್ದರೆ ಶನಿ ತ್ರಯೋದಶಿ ಸ್ಪಷ್ಟತೆ ಮತ್ತು ಆವೇಗವನ್ನು ತರಬಹುದು. ಇನ್ನು 4ನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ 11ನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ.
ಇದು ಆದಾಯ ಮತ್ತು ಲಾಭಗಳ ಮನೆ. ಇದು ಆರ್ಥಿಕ ಬೆಳವಣಿಗೆಗೆ ಅತ್ಯಂತ ಅನುಕೂಲಕರ ಸ್ಥಾನಗಳಲ್ಲಿ ಒಂದಾಗಿದೆ. ಹೀಗಾಗಿ ವೃಷಭ ರಾಶಿಯವರಿಗೆ ಶನಿ ತ್ರಯೋದಶಿ ದೊಡ್ಡ ಲಾಭ ತರುತ್ತದೆ. ನೀವು ತುಂಬ ಸಂತೋಷವಾಗಿರುತ್ತೀರಿ ಮತ್ತು ಹೂಡಿಕೆಗಳು ಫಲ ನೀಡುತ್ತವೆ. ಸಹೋದ್ಯೋಗಿಗಳು ಬೆಂಬಲ ನೀಡುತ್ತಾರೆ. ಹಿಂದಿನ ಹೂಡಿಕೆಯು ಲಾಭವನ್ನು ನೀಡುತ್ತದೆ. ಕುಟುಂಬದ ಬೆಂಬಲ ಖಚಿತ. ವ್ಯಾಪಾರ ಸಂಪರ್ಕ ಅಥವಾ ದೀರ್ಘಾವಧಿಯ ಉಳಿತಾಯದ ಪ್ರಯತ್ನವು ಈಗ ಫಲ ನೀಡಬಹುದು. ಶನಿ ತ್ರಯೋದಶಿಯು ಹೊಸ ಆದಾಯದ ಹರಿವು, ವೃತ್ತಿಪರ ಮನ್ನಣೆ ಅಥವಾ ವರ್ಷಗಳ ಹಿಂದೆ ನೆಟ್ಟ ಯಾವುದೋ ಒಂದು ವಿಷಯದಿಂದ ಲಾಭವನ್ನು ತರಬಹುದು. ಮುಖ್ಯ ವಿಷಯವೆಂದರೆ ನೀವು ನಮ್ರತೆ ಇರಬೇಕು. ಹೆಚ್ಚು ಖರ್ಚು ಮಾಡಬೇಡಿ ಮತ್ತು ಅಕಾಲಿಕವಾಗಿ ಸಾಲವನ್ನು ತೆಗೆದುಕೊಳ್ಳಬೇಡಿ. ಶನಿಯು ನಿಮ್ಮ ನಮ್ರತೆಗೆ ಪ್ರತಿಫಲ ನೀಡುತ್ತಾನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.